ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸಿದ್ಧಗಂಗಾ ವಾಣಿಜ್ಯ ಮತ್ತು ನಿರ್ವಹಣೆ ಕಾಲೇಜು ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘ ಮಾಗಡಿ ಹಾಗೂ ಸಿದ್ಧಗಂಗಾ ವಾಣಿಜ್ಯ ಮತ್ತು ನಿರ್ವಹಣೆ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ, ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್, ಕಾಲೇಜಿನ ಪ್ರಾಂಶುಪಾಲರಾದ ವಿಶ್ವನಾಥ್ ಎಂಬಿ ಹಾಗೂ ವಿದ್ಯಾರ್ಥಿನಿಯರುಗಳು ಭಾಗವಹಿಸಿದ್ದರು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಈಗ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಕೂಡ ಇದೇ ಥರ ಬಂತು. ನಮ್ಮ ದೇಶದಲ್ಲಿ ಕೂಡ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ನಮ್ಮ ದೇಶದಲ್ಲಿ ಕೂಡ ಎಂಟೈರ್ ಎಕಾನಮಿನ ಬ್ರಿಟಿಷವರೇ ಕಂಟ್ರೋಲ್ ಮಾಡ್ತಾ ಇದ್ರು. ಬ್ರಿಟಿಷವರೇ ಕಂಟ್ರೋಲ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಫ್ರೀಡಮ್ ಕೊಟ್ಟಾಗ ಫಸ್ಟ್ ನಾವು ಡಿಕೊಲನೈಸ್ ಆಗಬೇಕಾಯ್ತು. ಡಿಕೊಲನೈಸ್ ಅಂದರೆ ಬ್ರಿಟಿಷ್ ಅವ್ರನ್ನ ನಾವು ದೇಶದಿಂದ ನಾವು ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ಸ್ ಅಷ್ಟೇ ಅಲ್ಲ ನಾವು ಹೊರಗಡೆ ಓಡಿಸ್ಬೇಕಾಗಿದ್ದು. ಬ್ರಿಟಿಷ್ ಅವರು ನಮ್ಮ ದೇಶದಲ್ಲಿ ಪ್ರತಿಯೊಂದು ಉದಾಹರಣೆಗೆ ಮಾಗಡಿಗೆ ಬಂದ್ವಿ ಅಂದರೆ ಅಥವಾ ಇನ್ನು ಬೆಂಗಳೂರಲ್ಲಿ ಹೋದ್ವಿ ಅಂದರೆ ಇವತ್ತಿಗೂ ಬ್ರಿಟಿಷ್ ಅವರು ಬೇಕರಿಗಳಿದೆ, ಬ್ರಿಟಿಷ್ ಹೆಸರಲ್ಲಿ ಬೇಕರಿಗಳಿದೆ, ಬ್ರಿಟಿಷ್ ಹೆಸರಲ್ಲಿ ರೋಡ್ಗಳಿದೆ, ಬ್ರಿಟಿಷ್ ಅವರ ಹೆಸರಲ್ಲಿ ಸ್ಟ್ಯಾಚ್ಯೂಸ್ ಇದೆ, ಬ್ರಿಟಿಷ್ ಅವರ ಹೆಸರಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದೆ. ಎಲ್ಲನೂ ನಾವು ಟೇಕ್ ಓವರ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಒಂದು ದೇಶನ ನಾವು ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ಕಾನ್ಸ್ಟಿಟ್ಯೂಷನ್ ಆ ನಿಟ್ಟಿನಲ್ಲಿ ಡ್ರಾಫ್ಟ್ ಮಾಡಲಾಯಿತು, ಕಾನ್ಸ್ಟಿಟ್ಯೂಷನ್ ಅನ್ನೋ. ಸೊ ನಾವು ಸೋಷಿಯಲಿಸಮ್ ಅನ್ನೋದನ್ನು ನಾವು ಇದರೊಳಗೆ ತಂದು ಫಸ್ಟ್ ಟೈಮ್ ಸೋಷಿಯಲಿಸಮ್ ಆ್ಯಂಡ್ ಕಮ್ಯುನಿಸಮ್ ಆ್ಯಂಡ್ ಕ್ಯಾಪಿಟಲಿಸಮ್ ಗೊತ್ತಿದೆಯಲ್ಲ ನಿಮಗೆ. ಸೋಷಿಯಲಿಸಮ್ ಅಂತಂದರೆ ನಾವು ಎಂಟೈರ್ ಇದನ್ನು ಸ್ಟೇಟು ಮತ್ತು ನಮ್ಮ ಪ್ರೈವೇಟ್ ಅವ್ರು ಎರಡೂ ನೋಡ್ಕೊತಾರೆ ನಮ್ಮ ಸೋಷಿಯಲಿಸಮ್ ಇದ್ರ ಪ್ರಕಾರ. ಬಟ್ ಕ್ಯಾಪಿಟಲಿಸಮ್ ಅಂದರೆ ಬರೀ ಪ್ರೈವೇಟ್ ಅವ್ರು ಮಾತ್ರ ಇರ್ತಾರೆ. ಈಗ ಅಮೇರಿಕಾದಲ್ಲಿ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಇದರಲ್ಲಿ ಅಮೇರಿಕ ಅವರು ಈ ಮೆಕ್ಸಿಕೋ ಯುದ್ಧ ಗೆಲ್ಲಬೇಕು ಅಂತಂದರೆ ಒನ್ ಆಫ್ ದಿ ಮೇನ್ ರೀಸನ್ಸ್ ಏನು ಅಂದರೆ ಅಮೇರಿಕ ಅವರು ಡಿಕೊಲನೈಸ್ ಆಗಿದ್ರು. ಎರಡನೇದು ಬಿಲ್ ಆಫ್ ರೈಟ್ಸ್ ಅನ್ನೋದನ್ನ ತಂದಿದ್ರು. ಬಿಲ್ ಆಫ್ ರೈಟ್ಸ್ನ ನಮ್ಮ ಇಂಡಿಯಾದಲ್ಲಿ ಇವತ್ತು ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಕರೀತೀವಿ. ಸೇಮ್ ಅಮೇರಿಕ ಯಾವ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಅವ್ರು ಯುದ್ಧ ಗೆದ್ದಿದ್ರಲ್ವಾ, ಆ ಕಾನ್ಸ್ಟಿಟ್ಯೂಷನ್ ಬೇಸಿಸ್ ಮೇಲೆ ನಮ್ಮಲ್ಲಿ ಇವತ್ತು ಫಂಡಮೆಂಟಲ್ ರೈಟ್ಸ್ ಅಂತ ನಾವು ತಂದಿಟ್ಟಿದ್ದೀವಿ. ಫಸ್ಟ್ ಮೇಜರ್ ಚಾಲೆಂಜ್ ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದಿದೆ ಯಾವಾಗ ಗೊತ್ತಾ? ಗ್ಲೋಬಲೈಸೇಷನ್. ಅಂದರೆ ಮನಮೋಹನ್ ಸಿಂಗ್ ಮತ್ತು PV ನರಸಿಂಹರಾವ್. ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿತ್ತು. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಕಷ್ಟಕರವಾಗಿದ್ದಾಗ ನಾವು ಗ್ಲೋಬಲೈಸೇಷನ್ ಅಂತ ಒಂದು ಮಾಡಿದ್ವಿ. ಫಸ್ಟ್ ಟೈಮ್ ಗ್ಲೋಬಲೈಸೇಷನ್ ಮಾಡಿದಾಗ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಒನ್ ಆಫ್ ದಿ ಫಸ್ಟ್ ಚಾಲೆಂಜಸ್ ಬಂತು. ಏನಕ್ಕೆ ಚಾಲೆಂಜಸ್ ಅಂತಂದರೆ, ನಾವು 1947ರಲ್ಲಿ ನಾವು ಬ್ರಿಟಿಷನ್ನ ಓಡಿಸಿದಾಗ ನಾವು ಫಾರಿನರ್ಸ್ನ ಯಾರು ನಮ್ಮ ದೇಶ ಒಳಗೆ ಬಿಡೋದಿಲ್ಲ, ಯಾವ ಕಂಪ್ನಿಗಳು ಎಸ್ಟಾಬ್ಲಿಷ್ ಮಾಡೋದು ಬಿಡೋದಿಲ್ಲ ಅಂತ ಹೇಳಿದ್ವಿ. ಹೌದಾ? ಎಲ್ರಿಗೂ ಗೊತ್ತಿದೆ ನಿಮಗೆ, ಸ್ವದೇಶಿ ಮೂವ್ಮೆಂಟು ಎಲ್ಲ ಗೊತ್ತಿದೆ ನಿಮಗೆ. ಸೊ ಈ ಸ್ವದೇಶಿ ಮೂವ್ಮೆಂಟ್ ಇದ್ದಾಗ ಫಾರಿನರ್ಸ್ನ ಈಗ ಫಸ್ಟ್ ಟೈಮ್ ನಮ್ಮ ಇಂಡಿಯಾ ಒಳಗೆ ಬಿಡ್ತಾ ಇದ್ರು. ಸೊ ಫಾರಿನರ್ಸ್ನ ನಮ್ಮ ಇಂಡಿಯಾ ಒಳಗೆ ಫಸ್ಟ್ ಟೈಮ್ ಬಿಟ್ಟಾಗ ಕಾನ್ಸ್ಟಿಟ್ಯೂಷನಲ್ ಚಾಲೆಂಜಸ್ ಬಂತು. ಈಗ ನೆಕ್ಸ್ಟ್ ಮೇಜರ್ ಚಾಲೆಂಜ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ನೀವು ನೆಕ್ಸ್ಟು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಆ ಚಾಲೆಂಜಿಗೆ ನಾವು ಫೇಸ್ ಮಾಡ್ತೇವೆ. ಏನು ಅಂತಂದರೆ, ಒಂದು ಮಾಂಟೆಸ್ಕ್ಯೂ ಅನ್ನೋನು ಎಂಟೈರ್ ಪ್ರಪಂಚನ ಓಡಾಡ್ಬಿಟ್ಟು ಎಲ್ಲ ಥರದ ಗೌರ್ಮೆಂಟ್ಗಳನ್ನ ನೋಡ್ತಾರೆ, ಎಲ್ಲ ಥರದ ಕಾನ್ಸ್ಟಿಟ್ಯೂಷನ್ಸ್ನ ಅಧ್ಯಯನ ಮಾಡ್ತಾರೆ. ಮಾಂಟೆಸ್ಕ್ಯೂ ಅವ್ರು ಬರೀತಾರೆ,
ಡೆಮಾಕ್ರಸಿ ಮಾಬೋಕ್ರಸಿ ಆಗುತ್ತೆ. ಉದಾಹರಣೆಗೆ ನಿಮ್ಗೆ ಗೊತ್ತಿರುತ್ತೆ, ಈಗ ಶ್ರೀಲಂಕಾದಲ್ಲಿ ಮಾಬೋಕ್ರಸಿ ಆಗಿದೆ, ಬಾಂಗ್ಲಾದೇಶದಲ್ಲಿ ಮಾಬೋಕ್ರಸಿ ಆಗಿದೆ, ನೇಪಾಳದಲ್ಲಿ ಮಾಬೋಕ್ರಸಿ ಆಗಿದೆ. ಅಂದರೆ ಡೆಮಾಕ್ರಸಿ ಜನರಿಂದ ಬಂದಿರುವಂಥ ಡೆಮಾಕ್ರಸಿ ಆದಾಗ ಜನರಿಗೆ ಈ ಡೆಮಾಕ್ರಸಿ ಮೇಲೆ ಬೇಸತ್ತು ಹೋದಾಗ ಜನ ಎಲ್ಲರೂ ಬೀದಿಗಿಳಿತಾರೆ. ಬೀದಿ ಇಳಿದು ಅದು ಅವ್ರು ಆಳ್ತಾ ಇರುವಂಥವ್ರ ಮೇಲೆ ಗಲಾಟೆ ಮಾಪ್ ಆಗ್ತಾರೆ. ಈ ಮಾಬೋಕ್ರಸಿ ಅನ್ನೋದು ನಾವು ಉದಾಹರಣೆಗೆ ತಗೊಂಡಾಗ ಶ್ರೀಲಂಕಾದಲ್ಲಿ ಕಾನ್ಸ್ಟಿಟ್ಯೂಷನ್ನು 1990s NTT ಅವ್ರನ್ನ ಸೋಲಿಸಿದಾದ್ಮೇಲೆ ಹೊಸ ಕಾನ್ಸ್ಟಿಟ್ಯೂಷನ್ನು 2000 ಬಂದಿರುತ್ತೆ. ಅದೇ ರೀತಿ ನೇಪಾಳದಲ್ಲಿ ಕಮ್ಯುನಿಸ್ಟ್ ಅವ್ರ ಜೊತೆ ಮತ್ತೆ ರಾಜ ಕೆಳಗಿಳಿದ ಮೇಲೆ ಹೊಸ ಕಾನ್ಸ್ಟಿಟ್ಯೂಷನ್ನು ಹೊಸದಾಗಿ ಬಂದಿರುತ್ತೆ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ನು ಸುಮಾರು 50 ವರ್ಷಗಳ ಕೆಳಗಡೆ ಬಂದಿರುತ್ತೆ. ಈ ನಮ್ಮ ದೇಶದ ಸುತ್ತಲೂ ಇರುವಂಥ ಈ 3 ದೇಶಗಳಲ್ಲಿ ಕಾನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಆಗುತ್ತೆ. ಈ ಕಾನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಆಗಿ ಡೆಮಾಕ್ರಸಿ ಹ್ಯಾಡ್ ಟರ್ನ್ ಇನ್ ಟು ಮಾಬೋಕ್ರಸಿ ಅಲ್ಲಿ. ಈಗ ಈ ಮಾಂಟೆಸ್ಕ್ಯೂ ಅವರು ಹೇಳೋದು ಸಿಂಪಲ್ ಆಗಿದೆ. ಡೆಮಾಕ್ರಸಿ ಮಾಬೋಕ್ರಸಿಗೆ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಉದಾಹರಣೆಗಳು ಹೇಳ್ತಾರೆ. ಕರಪ್ಷನ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಕರಪ್ಷನ್ ಇನ್ ಡೆಮಾಕ್ರಸಿ ಆ್ಯಂಡ್ ಕರಪ್ಷನ್ ಆಫ್ ಡೆಮಾಕ್ರಸಿ ಅಂತ ಅನ್ನೋದು 2 ಪದಗಳನ್ನ ಉಪಯೋಗಿಸ್ತಾನೆ. ಇದರಲ್ಲಿ ಕರಪ್ಷನ್ನು ಡೆಮಾಕ್ರಸಿಗೆ ಹೆಂಗೆ ಕರಪ್ಷನ್ ಆಗುತ್ತೆ ಅದರಲ್ಲಿ ಅವನು ಹೇಳ್ತಾನೆ, ಒಂದು ಎಕ್ಸಾಂಪಲ್ ಕೊಡ್ತಾನೆ. ಒಂದು ಝಿನೋಫೋನ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ. ಅದರಲ್ಲಿ ಹೇಳ್ತಾರೆ ಡೆಮಾಕ್ರಸಿನಲ್ಲಿ ಯಾವಾಗ ಕರಪ್ಷನ್ ಆಗುತ್ತೆ ಅಂತಂದರೆ, ಯಾವಾಗ ರಿಪಬ್ಲಿಕ್ ಅಂದರೆ ಗೌರ್ಮೆಂಟ್ ಅದನ್ನು ಹೆಚ್ಚಿನ ಟ್ಯಾಕ್ಸಸ್ ಕೊಡ್ತಾರೆ, ಹೆಚ್ಚಿಗೆ ಕರಪ್ಷನ್ ಅಧಿಕಾರಿಗಳು ಕರಪ್ಷನ್ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲನೂ ಹೇಳ್ತಾರೆ. ಅದರಲ್ಲಿ ಒಂದು ನಾನೀಗ ಇದನ್ನು ಜಸ್ಟ್ ನಿಮ್ಗೆ ಓದ್ತೀನಿ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕಿಂತ ಅದನ್ನು ಓದಿದ್ರೇ ಬೆಟ್ರು. ಸೊ ನೋಡಿ, ಇದರಲ್ಲಿ ಹೇಳ್ತಾರೆ, ಟಿಮಿಡಿಸ್ ಅನ್ನೋನು ಅಲ್ಲಿರ್ತಾನೆ, ಊಟಕ್ಕೆ ಕೂತ್ಕೊಂಡಿರ್ತಾನೆ. ಅವನು ಯಾಕೆ ನಾನು ಸಂತೃಪ್ತಿಯಾಗಿದ್ದೀನಿ ಅಂತ ಅನ್ನೋದಕ್ಕೆ ಉದಾಹರಣೆಗೆ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಐ ಆಮ್ ಕಂಟೆಂಟ್ ಬಿಕಾಸ್ ಆಫ್ ಮೈ ಪಾವರ್ಟಿ. ನಾನು ಬಡವನಾಗಿರೋದಕ್ಕೆ ನಾನು ಕಂಟೆಂಟ್ ಆಗಿದ್ದೀನಿ. ವೆನ್ ಐ ವಾಸ್ ರಿಚ್, ನಾನು ಮೊದಲು ನಾನು ಶ್ರೀಮಂತನಾಗಿದ್ದೆ. ಐ ವಾಸ್ ಒಬ್ಲೈಜ್ ಟು ಪೇ ಮೈ ಕೋರ್ಟ್ ಟು ದಿ ಇನ್ಫಾರ್ಮರ್ಸ್ ಅಂದರೆ ಪೊಲೀಸವರು, ನಿಮಗೆ ಟ್ಯಾಕ್ಸ್ ಅಧಿಕಾರಿಗಳು, ಇವರೆಲ್ಲರಿಗೂ ನಾನು ಲಂಚ ಕೊಡಬೇಕಾಗಿತ್ತು. Knowing I was more liable to be hurt by them than capable of doing them harm, the Republic constantly demanded some new tax of me, and I could not decline paying. Since I have grown poor, I have acquired authority. Nobody threatens me. I rather threaten others. I can go and stay where I please. The rich already rise from their seats and view me the way. I am a king. I was before a slave. I paid taxes to the Republic. Now it maintains me. I am no longer afraid of losing. ಬಟ್ ಐ ಹೋಪ್ ಟು ಅಕ್ವೈರ್. ನೋಡಿ, ಇದರಲ್ಲಿ ಸಿಂಪಲ್ ಆಗಿ ಹೇಳ್ತಾರೆ, ರಿಪಬ್ಲಿಕ್ ಯಾವಾಗ ಫ್ರೀ ಬೀಸ್ನ ಕೊಡ್ತಾರೆ, ನಮ್ಮಲ್ಲೀಗ ಎಲ್ಲ ಕಡೆ ಫ್ರೀ ಅಂತ ಇದೀವಲ್ವಾ, ಈ ಫ್ರೀ ಬೀಸ್ ಕೊಡ್ತಾರೋ ಇಲ್ಲಿ ಡೆಮೋಕ್ರಸಿ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಡೆಮೋಕ್ರೆಟಿಕ್ ಕರಪ್ಷನ್ ಸ್ಟಾರ್ಟ್ ಆದಾಗ ಮೇಜರ್ ಚಾಲೆಂಜ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಇವತ್ತಿನ ದಿನ ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಎಲ್ಲ ನೋಡಿದಂಗೆ ನಮ್ಮ ಸುತ್ತಮುತ್ತಲಿನ ದೇಶಗಳಲ್ಲಿ ನೋಡಿದಾಗ ಕರೋನಾ ವಾಸ್ ದಿ ಮೇಜರ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್. ಯಾಕೆ ಅಂತಂದರೆ ಕರೋನಾ ಬಂದಾಗ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟರು, ಏನೇನು ಬೇಕು ಎಲ್ಲ ವಿಚಾರಗಳಲ್ಲೂ ಫ್ರೀಯಾಗಿ ಕೊಟ್ಟರು. ಅಟ್ ದ ಸೇಮ್ ಟೈಮ್ ಕರೋನಾ ಬಂದಮೇಲೆ ಟ್ಯಾಕ್ಸಸ್ ಕೂಡ ಜಾಸ್ತಿ ಮಾಡೋದು. ನಾನು ಈಗ ಓದಿದ್ನಲ್ಲ, ಇದರಲ್ಲಿ ಇರೋವಂಥ ಕಂಡೀಷನ್ಸ್ ಎಲ್ಲ ಕಂಪ್ಲೈ ಆಗುತ್ತೆ ಕರೋನಾದಲ್ಲಿ. ಈ ಕರೋನಾ ಬಂದಮೇಲೆ ಈಗ ಮೇಜರ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆದಾಗ ಮೇಜರ್ ಕಾನ್ಸ್ಟಿಟ್ಯೂಷನ್ಸ್, ತುಂಬ ಕಾನ್ಸ್ಟಿಟ್ಯೂಷನ್ಸ್ ಯಾವ್ಯಾವ್ದು ಇತ್ತಲ್ಲ ನಾನು ಹೇಳಿದ್ನಲ್ಲ, ಈಗ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ, ಇವೆಲ್ಲ ಕಾನ್ಸ್ಟಿಟ್ಯೂಷನ್ಸ್ ಬ್ರೇಕ್ ಆಯಿತು. ಆದರೆ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಬ್ರೇಕ್ ಆಗಿಲ್ಲ, ಸ್ಟೇಬಲ್ ಆಗಿದೆ, ಟೈಮ್ ಟೆಸ್ಟೆಡ್. ನಮ್ಮ ಕಾನ್ಸ್ಟಿಟ್ಯೂಷನ್ ನಾವೀಗ ಏನು ಇದು ಮಾಡ್ತಾ ಇದ್ದೀವಿ, ಇದನ್ನು ಬಹಳ ಯೋಚನೆ ಮಾಡಿ ಇದನ್ನು ಡ್ರಾಫ್ಟ್ ಮಾಡಿರುವಂಥ ಒಂದು ಪುಸ್ತಕ. ನಾವು ಹೇಳ್ಬೋದು ಲಾರ್ಜೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್, ಇದಕ್ಕಿಂತ ದೊಡ್ಡ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ. ಆದರೆ ಪ್ರತಿಯೊಂದು ಆರ್ಟಿಕಲ್ ಕಾನ್ಸ್ಟಿಟ್ಯೂಷನಲ್ಲಿ ಇರೋದನ್ನು ಕೂಡ ಯೋಚನೆ ಮಾಡಿ ಪ್ರತಿಯೊಂದು ಆರ್ಟಿಕಲ್ನು ಅದರೊಳಗೆ ಹಾಕಿರುವಂಥದ್ದು. ನಾವೀಗ ಈ ಒಂದು ಕಾನ್ಸ್ಟಿಟ್ಯೂಷನ್ ಡೇ ಆಚರಣೆ ಮಾಡಬೇಕಾದ್ರೆ ನಮ್ಮ ಫ್ಯೂಚರ್ ಆಫ್ ಇಂಡಿಯನ್ ಡೆಮೋಕ್ರಸಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾನ್ಸ್ಟಿಟ್ಯೂಷನ್ ಒಳಗಡೆ ಇರೋ ಅಂಶಗಳ ಬಗ್ಗೆ, ನಿಮ್ಮ ರೈಟ್ಸ್ ಬಗ್ಗೆ ಎಲ್ಲರೂ ಹೇಳ್ತಾರೆ, ಆದರೆ ಕಾನ್ಸ್ಟಿಟ್ಯೂಷನ್ ನಮ್ಮ ಡೆಮೋಕ್ರಸಿನ ಹೇಗೆ ಸೇಫ್ ಗಾರ್ಡ್ ಮಾಡ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಯಾರು ಹೇಳೋದಿಲ್ಲ. ಸೊ ಅದಕ್ಕೆ ಈ ಒಂದು ವೇದಿಕೆನ ನಾನು ಉಪಯೋಗಿಸ್ಕೊಂಡು ಈ ಒಂದು ವಿಷಯಗಳನ್ನ ನಿಮ್ಮವರೆಗೂ ತಲುಪಿಸಿದ್ದೀನಿ. ಸೊ ಇಲ್ಲಿ ಸಂದೀಪ್ ಸರ್ ಅವರು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಬೇರೆ ದೇಶದಲ್ಲಿ ಆಗ್ತಿತ್ತು ಅನ್ನೋ ಒಂದು ಉದಾಹರಣೆ ಕೊಡೋ ಮುಖಾಂತರ ನಮ್ಮ ದೇಶದ ಸಂವಿಧಾನ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ.
ಸೊ ನಮ್ಮ ಕಾಲೇಜಿನಲ್ಲಿ ನಿಮ್ಮನ್ನ ರೆಗ್ಯುಲರ್ ಆಗಿ ನಾವು ನಿಮಗೆ ಸಂವಿಧಾನ ಪೀಠಿಕೆನ ಓದಿಸ್ತೀವಿ, ಹೌದಲ್ವಾ? ಅದೆಲ್ಲ ಈ ಕಂಟೆಂಟ್ಸ್ ಎಲ್ಲ ಇರುತ್ತೆ. ಸೊ ಆ ಸಂವಿಧಾನ ಪೀಠಿಕೆಯಲ್ಲಿ ಏನಿದೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಎಲ್ಲರೂ ಹೇಳ್ತೀರಿ, ಬಟ್ ಆ ಪೀಠಿಕೆಯಲ್ಲಿ ಏನಿದೆ ಅದನ್ನು ತಿಳ್ಕೊಬೇಕಾಗುತ್ತೆ. ಅಂದ್ರೆ ನಿಮ್ಮ ಹಕ್ಕುಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಆಮೇಲೆ ಕಾನೂನು ಅರಿವು ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ. ನಾವು ಕಾನೂನು ಮಿತಿಯಲ್ಲಿ ನಾವು ನಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ, ಹೌದಲ್ವಾ? ಯಾರೋ ಒಬ್ರು ಹೇಳ್ತಿದ್ರಂತೆ, ಹಿಂಗೆ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಿದೆ ಅಲ್ವಾ? ಮೊನ್ನೆ ಒಂದು ರೀಸೆಂಟ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಒಬ್ಬ ಯಾರೋ 23 ವರ್ಷದ 26 ಇಯರ್ಸ್ ಇಲ್ಲಿ ಸುನೀಲ್ ಅಂತ ಒಬ್ಬ ತೀರ್ಕೊಂಡ, 26 ವರ್ಷ, ಹೌದಲ್ವಾ? ಯಾರೋ ಒಬ್ಬರಿಗೆ RTO ಅಧಿಕಾರಿ ಹೇಳಿದ್ದಾರೆ, ಆಸ್ ಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ RTO, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲರೂ ಪಾಲಿಸಿದ್ರೆ ಆಕ್ಸಿಡೆಂಟ್ಸ್ ಆಗಬಾರ್ದು. ನಾವೆಲ್ಲರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪಾಲಿಸ್ತಾ ಇದೀವಾ? RTO ರೂಲ್ಸ್ ಏನ್ ಹೇಳ್ತಾ ಇದೆ ಪಾಲಿಸ್ತಾ ಇದೀವಾ? ಹೌದಲ್ವಾ? ನಾವು ಪಾಲಿಸ್ತಾ ಇಲ್ಲ. ಸೊ ಪಾಲಿಸ್ತಾ ಇದ್ದಾಗ ಏನಾಗುತ್ತೆ, ಈ ರೀತಿ ಅನಾಹುತಗಳಾಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಅನಾಹುತಗಳು ಆಗುತ್ತೆ, ಯಾವಾಗ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಪಾಲಿಸ್ತಿದ್ದಾಗ, ಹೌದಲ್ವಾ? ಹಾಗಾಗಿ ನಾವು ಸಂವಿಧಾನನ ಗೌರವಿಸೋಣ, ಸಂವಿಧಾನ ನಿಟ್ಟಲ್ಲಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ಳೋಣ. ಹಾಗಾಗಿ ಯಾವುದೇ ರೀತಿಯಾದಂತಹ ಕಾನೂನನ್ನ ಕೈಗೆ ಎತ್ಕೊಳ್ಳದ ರೀತಿ ನಾವು ನಮ್ಮ ಬದುಕನ್ನು ನಾವು ಕಟ್ಕೊಳ್ಳೋಣ. ಸೊ ಇಷ್ಟು ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮಾಡ್ಕೊಬೇಕು. ನಮ್ಮ ಕಂಪ್ನಿನಲ್ಲಿ ನಾವು 5 ವರ್ಷಕ್ಕೆ ಒಂದೇ ಸಂಬಳ ಕೊಡ್ತೀವಿ, ಒಂದು 20,000 ಸಂಬಳ ಕೊಡ್ತೀವಿ. ನೀವು 5 ವರ್ಷ ನಾವು ನಮ್ಮ ಕಂಪ್ನಿನಲ್ಲೇ ಇರಬೇಕು. ನೀವು ಒಂದು ವೇಳೆ ಕಂಪ್ನಿನಲ್ಲಿ ಇರದೇ ಇದ್ದರೆ ನಾವು ಚೆಕ್ಗಳನ್ನ ತೊಗೊಂಡಿರ್ತೀವಿ ನಿಮ್ಮ ಹತ್ರ, ನೀವಿಷ್ಟು ದುಡ್ಡು ಕಟ್ಟಬೇಕು, ನಮ್ಗೆ ಇಷ್ಟು ಲಾಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಾಂಟ್ರಾಕ್ಟ್ ಮಾಡ್ಕೊತಾರೆ. ಹೌದಾ? ಇದ್ರ ಬಗ್ಗೆ ಕೇಳಿದ್ದೀರಾ? ಹಾಂ, ಈಗ ಹೊರಗಡೆ ಹೋಗಿದ್ದಾದ್ಮೇಲೆ ಆ ಕಾಂಟ್ರಾಕ್ಟ್ ಬರ್ಕೊಟ್ಟಿದ್ದಾದ್ಮೇಲೆ ನಿಮ್ಗೆ ಇನ್ನೂ ಒಂದು ಕಂಪ್ನಿನಲ್ಲಿ ಇನ್ನೂ ಒಂದು ಕೆಲಸ ಸಿಗುತ್ತೆ. ನೀವೊಂದು 20,000ಕ್ಕೆ ಸಂಬಳ ಸೇರಿರೋರಿಗೆ ಬೇರೆ ಕಂಪ್ನಿನಲ್ಲಿ 1 ಲಕ್ಷ ರೂಪಾಯಿ ನಿಮಗೆ ಸಂಬಳ ಕೊಡೋದಕ್ಕೆ ಆಫರ್ ಲೆಟರ್ ಬಂದಿರುತ್ತೆ. ಏನು ಮಾಡ್ತೀರಾ ನೀವು? ನಿಮ್ಮ ಸಂವಿಧಾನದಲ್ಲಿ ಏನಾದರೂ ಹಕ್ಕುಗಳಿದೆಯಾ ಇದ್ರ ಬಗ್ಗೆ? ಯಾರಿಗಾದ್ರೂ ಗೊತ್ತಾ ಇದ್ರ ಬಗ್ಗೆ? ಮುಕ್ತವಾಗಿ ಮಾತಾಡಿ ಸರಿಗಿಲ್ಲ, ಗೊತ್ತಾಗೋದಿಲ್ಲ, ಯಾರು ಮಾತಾಡಿಲ್ಲ, ಯಾರಾದ್ರೂ ಒಬ್ಬರೇ ನಿಂತ್ಕೊಂಡು ಮಾತಾಡಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಸರ್, ಹೊರಗಡೆ ಹೋಗ್ತಾರೆ, ಫಸ್ಟ್ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಅಲ್ಲ ನೋಡಿ, ಇದು ಎಲ್ರಿಗೂ ಗೊತ್ತಿರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ, ಇದು ತಿಳ್ಕೊಬೇಕು. ಇದನ್ನ ಏನನ್ಸುತ್ತಾ, ನಿಮ್ಗೆ ಏನ್ ಗೊತ್ತಿರುತ್ತೋ ಅದ್ರ ಬಗ್ಗೆ ಹೇಳಿ, ಪರವಾಗಿಲ್ಲ. ಈ ಕಾಂಟ್ರಾಕ್ಟ್ನ ಅವ್ರ ಕಂಪ್ನಿಯವ್ರ ನಿಮ್ಮ ಮೇಲೆ ಚೆಕ್ ಬೌನ್ಸ್ ಕೇಸ್ಗಳು ಹಾಕ್ಬೋದಾ? ಇಲ್ಲ ಅಂತಂದ್ರೆ ಈ ಕಾಂಟ್ರಾಕ್ಟ್ನ ಎನ್ಫೋರ್ಸ್ ಮಾಡಿ ನಿಮ್ಮನ್ನ ಬೇರೆ ಕಂಪ್ನಿಗಳ ಕೆಲಸದಿಂದ ಕಿತ್ತಾಕ್ಸ್ಬೋದಾ? ನಿಮ್ಮನ್ನು ಫೋರ್ಸ್ ಮಾಡಿ ಆ ಕಂಪ್ನಿನಲ್ಲೇ ಕೆಲಸ ಮಾಡಬೇಕು ಇನ್ನೊಂದು 5 ವರ್ಷ ಅಂತ ಬಿಟ್ಟು ಮಾಡ್ಬೋದಾ? ಯಾರಿಗೂ ಗೊತ್ತಿಲ್ವಾ? ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವೆರಿ ಫಸ್ಟ್ ಇದೇ ಥರ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೊದಲು ತುಂಬ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ. ನಮ್ಮ ದೇಶದ ಭಾರತೀಯರನ್ನ ತುಂಬ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅದಕ್ಕೆ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ ಅಂತಂದರೆ, ಆರ್ಟಿಕಲ್ 23 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಎನಾಕ್ಟ್ ಮಾಡ್ತಾರೆ. ಆ ಎನಾಕ್ಟ್ಮೆಂಟಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅನ್ರೀಸನೇಬಲ್ ಕ್ಲಾಸಸ್ ಏನಾದ್ರೂ ಕಾಂಟ್ರಾಕ್ಟಲ್ಲಿ ಇತ್ತು ಅಂತಂದರೆ ಆ ಕಾಂಟ್ರಾಕ್ಟು ವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ವಾಟ್ ಈಸ್ ವಾಯ್ಡ್ ಅಂತಂದರೆ, ಈಗ ಒಬ್ಬ ಎಂಪ್ಲಾಯಿ ರಿಲೇಷನ್ಶಿಪ್ಪು, ನಾವು ಮಾಸ್ಟರ್ ಸರ್ವೆಂಟ್ ರಿಲೇಷನ್ಶಿಪ್ ಅನ್ನೋದು ಅದು ಇಂಗ್ಲೀಷ್ ಅವರ ಕಾನೂನು. ನಮ್ಮಲ್ಲಿ ಮಾಸ್ಟರ್ ಸರ್ವೆಂಟ್ ಅನ್ನೋದು ಬರೋದಿಲ್ಲ. ಮಾಸ್ಟರ್ ಸರ್ವೆಂಟ್ ಅಂತ ಅಂದ್ಬಿಟ್ಟು ನಾವು ಲಿಟ್ರಲ್ ರೂಪದಲ್ಲಿ ಮೊದಲು ನಮ್ಮ ಸಂವಿಧಾನ ಬರೋದಕ್ಕಿಂತ ಮುಂಚೆ ಯಾವ ರೀತಿ ನಾವು ತೊಗೊತಾ ಇದ್ವೋ ಆ ರೀತಿಯಾದಂತಹ ರಿಲೇಷನ್ಶಿಪ್ಪು ಈಗ ಬರೋದಿಲ್ಲ. ಯಾರಿಗೂ ಇನ್ನೊಬ್ಬರನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂಥ ಪ್ರಾವಿಷನ್ ನಮ್ಮ ಕಾನೂನಲ್ಲಿಲ್ಲ. ಈಗ 5 ವರ್ಷಗಳ ಕಾಲ ಅಂತಂದರೆ ಅವನ ಅರ್ಧ ಪ್ರೊಫೆಷ್ನಲ್ ಲೈಫ್ ಮುಗ್ದಂಗೆ. ಇನಿಷಿಯಲ್ ಲೈಫಲ್ಲಿ ಈಗ ನೀವೆಲ್ಲ ಹೋಗ್ತಾ ಇದ್ರೆ ಹೊರಗೆ ಹೋಗಿದ ತಕ್ಷಣ 5 ವರ್ಷಗಳು ಒಂದೇ ಕಂಪ್ನಿನಲ್ಲಿ ಇರಬೇಕು ಅಂದರೆ ನಿಮ್ಮ ಪ್ರೊಫೆಷ್ನಲ್ ಕೆರಿಯರ್ ಮುಗ್ದಂಗೆ. ಸೊ ಈ ಥರ ಒಂದು ಸರ್ಕಮ್ಸ್ಟೆನ್ಸಸ್ಸಲ್ಲಿ ಏನಾಗುತ್ತೆ ಅಂತಂದರೆ, 1 ವರ್ಷ ಹಾಕ್ತೀರಾ, ಕ್ವೈಟ್ ರೀಸನಬಲ್. ಯಾಕೆಂದರೆ 1 ವರ್ಷದ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅವ್ರು ಮತ್ತೆ ಬಿಟ್ಟು ಹೋದರೆ ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಕಂಪ್ನಿಗೆ. ಆಮೇಲೆ ನೋಟಿಸ್ ಪೀರಿಯಡ್ ಅನ್ನೋದು ಒಂದು 2 ತಿಂಗಳು ಅಥವಾ 3 ತಿಂಗಳು ನೋಟಿಸ್ ಪೀರಿಯಡ್ ಕೊಡೋದಕ್ಕೆ ಎಲ್ಲ ಕ್ವೈಟ್ ರೀಸನಬಲ್. ನೋಟಿಸ್ ಪೀರಿಯಡೇ 1 ವರ್ಷ ಕೊಟ್ಟರೆ, ಅದೇ ನೋಟಿಸ್ ಪೀರಿಯಡೇ 2 ವರ್ಷ ಇಟ್ಟರೆ ಅವೆಲ್ಲ ಅನ್ರೀಸನಬಲ್ ಆಗುತ್ತೆ. ಸೊ ಏನೇ ಅನ್ರೀಸನಬಲ್ ಕ್ಲಾಸಸ್ ಏನೇ ಇದ್ರೂ ಆ ಒಂದು ಕಾಂಟ್ರಾಕ್ಟ್ ಇಲ್ಲೀಗಲ್ ಆಗುತ್ತೆ. ಇಲ್ಲೀಗಲ್ ಆಗೋದ್ರಿಂದ ಇಟ್ ಕೆನಾಟ್ ಬಿ ಎನ್ಫೋರ್ಸ್ಡ್.
ಆ ರೈಟ್ಸ್ನ ಯಾವ ರೀತಿ ಎನ್ಫೋರ್ಸ್ ಮಾಡಬೇಕು ಅನ್ನೋದಕ್ಕೆ ನಿಮಗೆಲ್ಲ ಇದು ಮಾಡ್ತಾರೆ. ಆ ಥರ ಒಂದು ಸಂದರ್ಭಗಳು ಬಂದರೆ ಯಾವ ಡಿಸ್ಟ್ರಿಕ್ಟಲ್ಲಿ ಇದ್ರೂ ನೀವು ಪರವಾಗಿಲ್ಲ, ನಮ್ಮ ಮಾಗಡಿಯಲ್ಲಾದರೆ ತಾಲೂಕಾ ಲೀಗಲ್ ಸರ್ವಿಸಸ್ ಇರುತ್ತೆ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಾದರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಇರುತ್ತೆ. ಅಲ್ಲಿಗೆ ಫಸ್ಟ್ ಅಪ್ರೋಚ್ ಮಾಡಿ. ನಿಮಗೆ ಫ್ರೀಯಾಗಿ ಕಾನೂನು ಸೇವೆಗಳು ನೀವು ಎಲಿಜಿಬಲ್ ಇದ್ದರೆ ಆ ಕಾನೂನು ಸೇವೆಗಳನ್ನ ನಿಮಗೆ ಕೊಡ್ತೀವಿ. ನಿಮಗೆ ಫ್ರೀಯಾಗಿ ಅಡ್ವೊಕೇಟ್ಗಳನ್ನ ಇಟ್ಕೊಡ್ತೀವಿ. ಮತ್ತು ನಿಮಗೆ ಏನು ತೊಂದರೆ ಆಗಿರುತ್ತೋ ಅದನ್ನು ನಾವು ಫಸ್ಟ್ ನಿಮ್ಮನ್ನ ರೆಕ್ಟಿಫೈ ಮಾಡ್ತೀವಿ. ಆಯಿತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಜಾಗ್ರತೆಯಿಂದ ಇರಬೇಕು. ಯಾಕಂದರೆ ಮುಂದೆ ಯಾವತ್ತೂ ನಮ್ಮ ದೇಶದಲ್ಲಿರುವಂಥ ಯೂತ್ಸ್ ಯಾವತ್ತೂ ಎಕ್ಸ್ಪರ್ಟ್ ಆಗಬಾರ್ದು. ಎರಡನೇ ದಿನ ಒಂದು ಹೇಳ್ತೀವಿ, ಈಗ ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ ಅಂತಂದ್ಬಿಟ್ಟು ನಿಮ್ಗೆ ಗೊತ್ತು. ನಮ್ಮ ದೇಶದಲ್ಲಾದರೆ ನಮ್ಮ ಸುಪ್ರೀಂ ಕೋರ್ಟ್ ಎಲ್ಲರೂ ಫಂಡಮೆಂಟಲ್ ರೈಟ್ಸ್ನ ಎನ್ಫೋರ್ಸ್ ಮಾಡ್ತಾರೆ. ಈಗ ಫಾರಿನ್ಗೆ ಕೆಲವರೆಲ್ಲನೂ ನಿಮ್ಮನ್ನೆಲ್ಲರೂ ಫಾರಿನ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಹೌದಾ? ಫಾರಿನಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಫಾರಿನ್ಗೆ ಹೋದ್ಮೇಲೆ ಒಂದು ಕಡೆ ಕೆಲಸನೂ ಕೊಡಲ್ಲ, ಕೆಲಸ ಕೊಡ್ತಾರೆ ಬಟ್ ಸಂಬಳಗಳು ಕೊಡಲ್ಲ. ನೀವನ್ನ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಪಾಸ್ಪೋರ್ಟ್ ಎಲ್ಲ ಸೀಸ್ ಮಾಡ್ತಾರೆ. ನೀವು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ? ನಮ್ಮ ಯೂತ್ಸ್ ಇವತ್ತಿನ ದಿನ ಫೇಸ್ ಮಾಡ್ತಾರಂಥ ಪ್ರಾಬ್ಲಮ್ ಇದು. ಸುಮಾರು ಜನ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿದ್ದಾದ್ಮೇಲೆ ಕೆಲಸಗಳಿಗೆ ಸೇರ್ತಾರೆ, ಪಾಸ್ಪೋರ್ಟ್ಗಳನ್ನ ಓನರ್ಗಳು ಇಟ್ಕೊಂಡಿದ್ದಾದ್ಮೇಲೆ ನಮ್ಮ ದೇಶಕ್ಕೆ ವಾಪಸ್ ಬರೋಕ್ಕಾಗಲ್ಲ. ಎಷ್ಟೇ ಸಂಬಳಗಳು ಅವರ ಸಂಬಳ ಕೊಡು ಅಂದ್ರೂ ಕೊಡೋದಿಲ್ಲ. ವಾಪಸ್ ದೇಶಕ್ಕೆ ಬರಬೇಕಾದ್ರೆ ಬರೀ ಫ್ಲೈಟ್ ಚಾರ್ಜಸ್ ಕೊಟ್ಬಿಟ್ಟು ಕಳಿಸ್ತಾರೆ. ನೀವು ಅಷ್ಟು ದಿನ ಕೆಲಸ ಮಾಡಿರೋದೆಲ್ಲನೂ ವೇಸ್ಟು. ಆ ಥರ ಸಂದರ್ಭದಲ್ಲಿ ಏನು ಮಾಡ್ತೀರಾ? ನಮ್ಮ ಫಂಡಮೆಂಟಲ್ ರೈಟ್ಸು, ನಮ್ಮ ಕಾನ್ಸ್ಟಿಟ್ಯೂಷನ್ ಆ ಥರ ಸಿಟಿಸನ್ಸ್ಗೆ ಏನಾದರೂ ಗ್ಯಾರಂಟಿ ಕೊಡುತ್ತಾ? ನೋಡಿ, ಈ ಸರ್ಕಮ್ಸ್ಟೆನ್ಸ್ ಅಲ್ಲಿ ಕೂಡ ನಮ್ಮ ಗೌರ್ಮೆಂಟದು ಡ್ಯೂಟಿ ಆಗುತ್ತೆ. ನಮ್ಮ ಸಿಟಿಸನ್ಸ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ನಮ್ಮ ಗೌರ್ಮೆಂಟ್ ಡ್ಯೂಟಿ ಆಗುತ್ತೆ. ಈಗ ನಿಮ್ಗೆಲ್ರಿಗೂ ಇಸ್ರೇಲಲ್ಲಿ ಯುದ್ಧ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇಶಗಳಲ್ಲಿ ಯುದ್ಧ ಶುರುವಾದಾಗ ಒಂದು ಅಬ್ಸರ್ವ್ ಮಾಡಿದ್ವಿ. ಅಮೇರಿಕ ಅವ್ರ ಸಿಟಿಸನ್ಸ್ ಕೇಳ್ತಾರೆ, ನೀವು ಇವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ ಇಲ್ಲಿ, ಎಲ್ಲರೂ ಆ ದೇಶನ ಬಿಟ್ಟು ಹೋಗಿ ಅಂತ ಬಿಟ್ಟು ಸಿಟಿಸನ್ಸ್ ಕೇಳ್ತಾರೆ. ಆದರೆ ನಮ್ಮ ದೇಶದವರು ನಮ್ಮ ಸಿಟಿಸನ್ಸ್ನ ಅಲ್ಲಿಂದ ಏರೋಪ್ಲೇನ್ಗಳನ್ನ ಮಾಡಿಕೊಂಡು ವಾಪಸ್ ಕರ್ಕೊಂಡು ಬರ್ತಾರೆ. ಯಾಕೆಂದರೆ ನಮ್ಮ ಫಂಡಮೆಂಟಲ್ ರೈಟ್ಸಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂಥ ಗ್ಯಾರಂಟಿ ಯಾರಿಗೂ ಅವರ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಬಾರ್ದು ಅಂತ. ಆ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗಬಾರ್ದು ಅನ್ನೋದನ್ನು ನಮ್ಮ ಪ್ರಪಂಚದಲ್ಲಿ ಎಲ್ಲೇ ಇರಲಿ ನಮ್ಮ ದೇಶದ ಸಿಟಿಸನ್ಸು ಆ ಸಿಟಿಸನ್ಸ್ಗೆ ನಾವು ರೈಟ್ಸ್ ಕೊಡ್ತೀವಿ. ಸೊ ಇದೊಂದು ಓಕೆ. ಇನ್ನೂ ಒಂದು ಕ್ಯಾಶುವಲ್ ಕ್ವಶನ್ ಸರ್ ಅವರಿಗೆ ಒಂದು ಹೇಳಿದ್ರು, ಈಗ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಆಕ್ಸಿಡೆಂಟ್ಸ್ ಆದಾಗ ರೋಡ್ ಟ್ರಾಫಿಕ್ ಇದಾಗ್ತದೆ ಅಂತ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು ನಾರ್ಮಲ್ ಆಗಿ ಪೆಡೆಸ್ಟ್ರಿಯನ್ಸು ಮತ್ತು ವೆಹಿಕಲ್ಸ್ ನಡುವೆನೇ ಆಗ್ತಾ ಇರೋದು, ಹೌದಾ? ಈಗ ಪೆಡೆಸ್ಟ್ರಿಯನ್ಸ್ ಇದಾರಲ್ಲ, ಪೆಡೆಸ್ಟ್ರಿಯನ್ಸು ಯಾವ ಸೈಡ್ ಆಫ್ ದ ರೋಡ್ ನಡ್ಕೊಂಡು ಹೋಗ್ಬೇಕು? ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾ, ರೈಟ್ ಸೈಡಲ್ಲಿ ಹೋಗ್ಬೇಕು? ನೋಡಿ, ಇದರಿಂದನೇ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು. ನಮ್ಮಲ್ಲಿ ಕಾರುಗಳು, ವೆಹಿಕಲ್ಸ್ಗಳನ್ನ ಲೆಫ್ಟ್ ಸೈಡ್ ಆಫ್ ದ ರೋಡ್ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಆದರೆ ನಡ್ಕೊಂಡು ಹೋಗೋರು ರೈಟ್ ಸೈಡ್ ಆಫ್ ದ ರೋಡ್ ಹೋಗ್ಬೇಕು. ಯಾಕಂದರೆ ಎದುರುಗಡೆಯಿಂದ ಬರ್ತಾ ಇರೋ ವೆಹಿಕಲ್ಸ್ ನಮಗೆ ಕ್ಲೀನಾಗಿ ಕಾಣಿಸುತ್ತೆ. ಕಾಣಿಸ್ದಾಗ ನಾವು ಅದನ್ನು ಆಕ್ಸಿಡೆಂಟ್ಸ್ ಆಗುವಂಥ ಸಂದರ್ಭಗಳನ್ನ ತಪ್ಪಿಸ್ಕೊಂಡು ಹೋಗ್ತೀವಿ. ಆಯಿತಾ? ಇದನ್ನು ಫಸ್ಟ್ ಪ್ರತಿಪಾದಿಸಿದ್ವಿ ಅಂದ್ರೆ, ಈಗ ಕಾನೂನನ್ನು ಸರೋರು ಹೇಳಿದ್ರು, ಕಾನೂನನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಮ್ಗೇನೂ ಆಗೋದಿಲ್ಲ ಅಂತ. ಎಲ್ಲರೂ ಲೆಫ್ಟ್ ಸೈಡಲ್ಲೇ ಹೋದ್ವಿ ಅಂದರೆ ಹಿಂದ್ಗಡೆ ಬಂದು ಹಾರ್ನ್ ನೋಡಿತಾ ಅವನು, ನಾನು ಹಾರ್ನ್ ನೋಡಿದ್ರೆ ಇವ್ರು ಸೈಡ್ಗೆ ಹೋಗ್ಬೇಕು ಅಂತಾರೆ, ನೀವು ಹಾರ್ನ್ ನೋಡಿದ್ರೆ ನಾನು ಕಾಣಿಸೋದಿಲ್ಲ ನಿಮಗೆ ಯಾವ ಕಡೆ ಹೋಗ್ತದೆ ಅಂತ. ಅಲ್ಲಿ ಆಕ್ಸಿಡೆಂಟ್ಸ್ ಆಗಿದೆ. ಫುಟ್ಪಾತ್ ಬೇರೆ ಅಗದ್ಬಿಟ್ಟಿರ್ತಾರೆ, ಎಲ್ಲೂ ಫುಟ್ಪಾತ್ಗಳೇ ಇರಲ್ಲ. ಸೊ ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ಸ್ ಗ್ಯಾರಂಟಿ ಆಗುತ್ತೆ. ಸೊ ನಮ್ಮಲ್ಲಿ ಈ ಒಂದು ಇದರಲ್ಲಿ ರೈಟ್ ಸೈಡ್ ಆಫ್ ದ ರೋಡಲ್ಲಿ ಹೋಗಬೇಕು. ಕಾನೂನನ್ನು ಎಲ್ಲರೂ ತಿಳ್ಕೊಳಕ್ಕಾಗಲ್ಲ, ಬಟ್ ಕೆಲವು ಬೇಸಿಕ್ ಕಾನೂನುಗಳನ್ನ ನೀವು ತಿಳ್ಕೊಂಡೇ ಇರಬೇಕಾಗುತ್ತೆ, ಇಲ್ಲಾಂದರೆ ಜೀವನ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಅದನ್ನು ನೀವು ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾನು ಹೇಳೋದಿಷ್ಟೇ, ಕಾನೂನುಗಳು ನಿಮ್ಗೆ ಹೇಗೆ ಕಂಪ್ಯೂಟರ್ ಸ್ಕಿಲ್ಸ್ ಬೇಕಾಗುತ್ತೋ, ಹೇಗೆ ಟೈಪಿಂಗ್ ಸ್ಕಿಲ್ಸ್ ಬೇಕಾಗುತ್ತೋ, ಹೇಗೆ ನಿಮಗೆ ಬೇರೆ ಬೇರೆ ಸ್ಕಿಲ್ ಸೆಟ್ಸ್ಗಳು ಇದ್ರೇ ನಿಮಗೆ ಕಂಪ್ನಿಗಳಲ್ಲಿ ಕೆಲಸ ಕೊಡ್ತಾರಲ್ವ, ಆ ಥರ ನಾವು ಜೀವನ ಮಾಡೋದಕ್ಕೆ ಕೆಲವೊಂದು ಬೇಸಿಕ್ ಕಾನೂನುಗಳನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಆ ಕಾನೂನುಗಳನ್ನ ತಿಳ್ಕೊಳ್ತಿಲ್ಲ ಇದ್ವಿ ಅಂದರೆ ನಾವು ಜೀವನ ಮಾಡೋಕ್ಕಾಗಲ್ಲ. ನಮ್ಮ ಆಸ್ತಿಗಳು ಪರ್ಚೇಸ್ ಮಾಡಬೇಕಾದ್ರೆ, ನಾವು ಸೇಲ್ ಮಾಡಬೇಕಾದ್ರೆ, ಒಬ್ಬ ಮನುಷ್ಯ ಹುಟ್ಟಿದ್ರೂ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸತ್ರೂ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಆ ಥರ ಕಾನೂನುಗಳಿದೆ, ಬೇಸಿಕ್ ಕಾನೂನುಗಳನ್ನ ಏನೇನು ನಮ್ಮ ಜೀವನಕ್ಕೆ ಏನೇನು ಬೇಕಾಗುತ್ತೋ ಅವೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ.
ಇದನ್ನ ತಿಳ್ಕೊಂತೀರ ನಾವೇನಾದ್ರೂ ಹೊರಗಡೆ ಹೋದ್ವಿ ಅಂದ್ರೆ ಇಲ್ಲಿ ಕಾಮರ್ಸ್ ಅಲ್ಲ ಇದು? ಎಸ್ ಸರ್. ನೀವು ಇಲ್ಲಿ ತಿಳ್ಕೊಂತೀರಾ, ನೀವು ಹೊರಗಡೆ ಹೋಗಿ ಕಾಮರ್ಸ್ ಸ್ಟೂಡೆಂಟ್ಸ್ ನಾವು ಹೋದ್ರಿ ಅಂತಂದ್ರು ಬಿಸ್ನೆಸ್ ಮಾಡೋದಕ್ಕೆ ನೀವು ಏನೇನು ಕಾನೂನುಗಳು ಬೇಕಾ ಅದ್ರ ಬಗ್ಗೆ ತಿಳುವಳಿಕೆ ಬೇಕಾಗ್ತ ಅದನ್ನು ತಿಳ್ಕೊಂತೀರ ಹೋದ್ರಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.